ಹಾಯ್ ಫ್ರೆಂಡ್ಸ್, ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತು ಲೆಮನ್ ಚಿಕನ್ ಮೇಕಿಂಗ್ ತೋರಿಸ್ತೀನಿ. ಮನೇಲಿ ಮಾಡ್ಕೊಳ್ಳಿ, ಜಾಲಿಯಾಗಿ ತಿನ್ನಿ, ಚೆನ್ನಾಗಿರುತ್ತೆ ನೋಡಿ. ಹಿಂಗೆ ಸ್ವಲ್ಪ ಕಾರ್ನ್ಫ್ಲವರು, ಮೈದಾ, ಉಪ್ಪು ಹಾಕ್ಬಿಟ್ಟು ಕಲಿಸ್ಬೇಕು. ಕಲಿಸಿ ಆಯಿಲ್ ಬಿಸಿ ಆಗಿದ ತಕ್ಷಣ ಆಯಿಲ್ಗೆ ಹಾಕಬೇಕು. ಆಯಿಲ್ಗೆ ಹಾಕಿ ಒಂದು 10 ನಿಮಿಷ ಇದ್ದರೆ ಚೆನ್ನಾಗಿ ಇದಾಗುತ್ತೆ. ಸ್ವಲ್ಪ ಗಟ್ಟಿ ಬರಬೇಕದು, ಆಯಿಲಲ್ಲೇ ಬೇಯ್ದಿರೋದು. ಹಂಗೆ ಬೇಯಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ನಮ್ಮದು ಡಾಬಾ ವೀಡಿಯೋಸ್ ಬ್ರೋ ಡೈಲಿ ಬರೋದು, ಯಾಕಂದರೆ ನಾನು ಅಲ್ಲೇ ಕೆಲಸ ಮಾಡೋದು. ಇನ್ನು ಆ ವಿಡಿಯೋ ತಪ್ಪಿದ್ರೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಬೆಳಗ್ಗೆ ಎದ್ದೇಳೋದು 10 ಗಂಟೆ ಆಗುತ್ತೆ, ಇನ್ನು ರಾತ್ರಿ ಮಲಗೋದು 1 ಗಂಟೆ. ಇನ್ನು ಹಗಲಲ್ಲಿ ಬಂದು ಯಾವುದಾದ್ರೂ ಮಾಡೋವಾಗ ನಾನು ಮೇಕಿಂಗ್ ಮಾಡ್ತೀನಿ. ಬೇರೆ ಯಾವಾಗಾದ್ರೂ ರಜಾ ಇದ್ದಾಗ ಬೇರೆ ವಿಡಿಯೋಗಳು ಎಲ್ಲಾದರೂ ಹೋದಾಗ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಗ್ರೇವಿ ಮಾಡ್ತಾವ್ರೆ. ಸ್ವಲ್ಪ ಆಯಿಲು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಚಿಲ್ಲಿ ಸಾಸು, ವೆನಿಗರು, ಬ್ಲ್ಯಾಕ್ ಸಾಸು, ಸ್ವಲ್ಪ ಕಲ್ಲರ್, ಅದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ, ಸ್ವಲ್ಪ ಕರಡು, ಇದು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಇಷ್ಟು ಹಾಕ್ಬೇಕಷ್ಟೆ. ಸೇಮ್ ಚಿಲ್ಲಿ ಚಿಕನ್ಗೆ ಹೆಂಗೆ ಹಾಕ್ತೀವೋ ಇದು ಅಷ್ಟೇ. ಸ್ವಲ್ಪ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಸಣ್ಣ ಪೀಸ್ ಕಟ್ ಮಾಡಿ ಹಾಕಬೇಕು ನೋಡಿ. ಹಿಂಗೆ ಬಂತು. ನೀರು ಜಾಸ್ತಿ ಆಗಿದ್ದರೆ ಸ್ವಲ್ಪ ಕಾರ್ನ್ಫ್ಲವರ್ ಉದಿಸ್ಬಿಟ್ರೆ ಗಟ್ಟಿ ಆಗೋಗುತ್ತೆ, ಚೆನ್ನಾಗಿರುತ್ತೆ. ಬ್ಯಾಚುಲರ್ಗೆ ಒಂದು 5 ನಿಮಿಷ ಕೆಲಸ ಅಷ್ಟೇ. ಇದು ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲಿ ನೋಡಿ. ಇವಾಗ ಅಷ್ಟು ಗ್ರೇವಿ ಇತ್ತು, ಆ ಕಾರ್ನ್ಫ್ಲವರ್ ಆಗಿದ ತಕ್ಷಣ ಗಟ್ಟಿ ಆಗೋಗುತ್ತೆ. ಯಾಕಂದರೆ ಇಲ್ಲೆಲ್ಲ ಗ್ರೇವಿ ಎಲ್ಲ ತಿನ್ನಲ್ಲ, ಅವ್ರು ಡ್ರೈಯೇ ಬೇಕು ಅದಕ್ಕೆ ಸಹಸ್ರ. ಇನ್ನೇನು ಫ್ರೆಂಡ್ಸ್, ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಏನು ವಿಡಿಯೋಗಳು ಮಾಡಬೇಕೋ ಸ್ವಲ್ಪ ಸಜೆಷನ್ ಕೊಡಿ. ನಾನು ಹೊಸ್ದಾಗಿ ಇದು ಮಾಡಿರೋದು, ನನಗೂ ಏನು ಅಷ್ಟು ಗೊತ್ತಿಲ್ಲ. ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ಇರ್ರಿ, ಚೆನ್ನಾಗಿರ್ರಿ, ಜಾಲಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.